ನಮಸ್ತೆ. ಇವತ್ತಿನ ಈ ವಿಡಿಯೋದಲ್ಲಿ CRPC ಅದರಲ್ಲಿ ಹೇಗೆ ಟೈಮ್ ಲಿಮಿಟ್ಸನ್ನು ನಾವು ನೋಟ್ಸ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೇನೆ. ಇದು ಕೇವಲ ನಿಮಗೆ ಒಂದು ರೆಫರೆನ್ಸ್ CRPCಲಿ ಹೇಗೆ ಮಾಡ್ಬೋದು ನೋಟ್ಸ್ ಅಂತ. ಆದರೆ ಅದೇ ರೀತಿ ನೀವು ಕೋಡ್ ಆಫ್ ಸಿವಿಲ್ ಪ್ರೊಸೀಜರಲ್ಲೂ ಮಾಡ್ಬೋದು, ಲಿಮಿಟೇಷನ್ ಆ್ಯಕ್ಟಲ್ಲಿ ಮಾಡ್ಬೋದು. ಎಲ್ಲೆಲ್ಲಿ ಟೈಮ್ ಲಿಮಿಟ್ ಇರುತ್ತೆ ಈ ಮೆಥಡಲ್ಲಿ ಫಾಲೋ ಮಾಡಿದರೆ ನಿಮಗೆ ಸುಲಭ ಆಗುತ್ತೆ. ನಾನು ಹೇಳಿದಾಗೆ ಇದಕ್ಕೆ ನಾನು ಇಂಡಿಯಾ ಕೋಡ್ ವೆಬ್ಸೈಟನ್ನು ರೆಫರ್ ಮಾಡ್ತಿದ್ದೇನೆ. ಅದನ್ನು ಹೇಗೆ ರೆಫರ್ ಮಾಡೋದು ಅನ್ನೋದು ನಾನು ಆಲ್ರೆಡಿ ತಿಳಿಸ್ಕೊಟ್ಟಾಗಿದೆ. ಅದು ಆ ವಿಡಿಯೋದು ಲಿಂಕು ಈ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇನೆ. ಮತ್ತು ಡೆಫಿನಿಷನ್ಸನ್ನು ಹೇಗೆ ಮಾಡೋದು, ಹೇಗೆ ನೋಟ್ಸ್ ಮಾಡ್ಕೊಳ್ಳೋದು, ಅದು IPC ರೆಫರೆನ್ಸ್ ಇಟ್ಕೊಂಡು ಅದು ಕೂಡ ತಿಳಿಸ್ಕೊಟ್ಟಿದ್ದೇನೆ. ಇವತ್ತು ಹಾಗಿದ್ರೆ ಟೈಮ್ ಲಿಮಿಟ್ ಅದನ್ನು ಹೇಗೆ ಮಾಡೋದು, ನೋಟ್ಸನ್ನು ಹೇಗೆ ಮಾಡ್ಕೊಳ್ಳೋಣ ಅಂತ ನೋಡೋಣ ಬನ್ನಿ. ಸರ್ಚಲ್ಲಿ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ನೋಡೋಣ. ಇವತ್ತು ನಾನು ಡೆಫಿನೇಷನ್ಸ್ ಅಂತ ಇರೋ ಒಂದು ವಿಡಿಯೋ ಇದೆಯಲ್ಲ, ಅದನ್ನು ಡೈರೆಕ್ಟ್ ಹೀಗೆ ಆನ್ಲೈನಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಿ ಹಾಗೆ ತೋರಿಸಿದ್ದೆ. ಇದರಲ್ಲಿ ನಾನು ಬೇರೆ ಟೆಕ್ನಿಕ್ ಮಾಡ್ತೇನೆ. PDF ಡೌನ್ಲೋಡ್ ಮಾಡಿದ್ದೇನೆ, ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಅದು ಅಡೋಬ್ ಆಕ್ರೋಬ್ಯಾಟಲ್ಲಿ ಓಪನ್ ಮಾಡಿದರೆ ಇನ್ನೂ ಒಳ್ಳೆಯದಾಗತ್ತೆ. ಯಾಕೆಂದರೆ ಇದರಲ್ಲಿ ನಾವು ಸರ್ಚ್ ಆಪ್ಷನನ್ನು ಉಪಯೋಗಿಸ್ತಾ ಇದ್ದೇವೆ. ಓಕೆ, ಸರ್ಚ್ ಆಪ್ಷನನ್ನು ಹೇಗೆ ನೋಡೋದು ಅಂತ ನೋಡೋಣ. ನಮಗೀಗ ಏನು ಬೇಕು ಹೇಳಿ, ಅದ್ರ ಜೊತೆ ಒಂದು ಮೈಕ್ರೋಸಾಫ್ಟ್ ವರ್ಡ್ ಇದನ್ನು ಕೂಡ ಓಪನ್ ಮಾಡಿ ಇಟ್ಕೊಂಡಿದ್ದೇನೆ. ಇದರಲ್ಲಿ ಹೇಗೆ ಅಂದರೆ ಟೈಮ್ ಲಿಮಿಟ್ ಇನ್ CRPC. ಓಕೆ, ಇದಕ್ಕೆ ನಾನು ಒಂದು ಯೂಶ್ವಲಿ ಟೇಬಲನ್ನು ನಾನು ಯಾವಾಗಲೂ ಪ್ರಿಫರ್ ಮಾಡ್ತೇನೆ. ಯಾಕೆಂದರೆ ಅದರಲ್ಲಿ ನಾವು ಹೇಗೆ ಬೇಕಾದರೂ ಎಡಿಟ್ ಮಾಡಿಕೊಂಡು ಆ್ಯಡ್ ಡಿಲೀಟ್ ಎಲ್ಲ ಮಾಡ್ಬೋದು. ನಾವು ಯೂಶ್ವಲಿ ಈಗ ನಮಗೆ ಎಷ್ಟು ಕಾಲಮ್ ಬೇಕಾಗಿದ್ರೆ ಒಂದು ಸೀರಿಯಲ್ ನಂಬರ್ ಬೇಕು, ಅದ್ರ ಜೊತೆ ಸೆಕ್ಷನ್ ಬೇಕು, ಆಮೇಲೆ ಯಾವುದು ವಿಷಯದ ಬಗ್ಗೆ ನಮ್ಮ ಟೈಮ್ ಲಿಮಿಟ್ ನಾವು ಹೇಳ್ತಿದ್ದೇವೆ ಅದು ಒಂದು ಕಾಲಮ್ ಬೇಕು, ನಂಬರ್ ಆಫ್ ಡೇಸ್ ಎಷ್ಟು ಅಥವಾ ನಂಬರ್ ಆಫ್ ಇಯರ್ಸ್ ಅದು ಬೇಕು, ಅದ್ರ ಜೊತೆ ಫ್ರಮ್ ವೆನ್ ಯಾವ ಡೇಟಿಂದ ಅಥವಾ ಎಲ್ಲಿ ತನಕ ಅಂತ ಹೇಳುವಂಥದ್ದು ಒಂದಿರತ್ತಲ್ಲ, ಅದು ತುಂಬ ಇಂಪಾರ್ಟೆಂಟು, ಅದು ಬೇಕಾಗತ್ತೆ. ಸೊ 5 ಮಾಡ್ಕೊಳ್ಳೋಣ. 5 ಕಾಲಮು, ಸೀರಿಯಲ್ ನಂಬರ್, ಸೆಕ್ಷನ್, ಪರ್ಟಿಕ್ಯುಲರ್ಸ್, ನಂಬರ್ ಆಫ್ ಡೇಸ್ ಮತ್ತು ಫ್ರಮ್ ವೆನ್. ಸೀರಿಯಲ್ ನಂಬರ್ಗೆ ಎಷ್ಟು ದೊಡ್ಡ ಕಾಲಮ್ ಬೇಡ. ಹಾಗೆ ಬೇಕಿದ್ರೆ ಇನ್ನೊಂದು ಎಕ್ಸ್ಟ್ರಾ ಒಂದು ಮಾಡೋಣ. ನಾನು ಆಮೇಲೆ ಯಾಕೆ ಅಂತ ಹೇಳ್ತೇನೆ. ಅದು ಇನ್ಸರ್ಟ್ ಕಾಲಮ್ಸ್ ಟು ದಿ ರೈಟ್, ಒಂದು ಬ್ಲ್ಯಾಂಕ್ ಒಂದು ಇಟ್ಕೊಂಡಿರೋಣ. ಏನಾದರೂ ಎಕ್ಸ್ಟ್ರಾ ಏನಾದರೂ ಮೆಟೀರಿಯಲ್ಸ್ ಹೇಳಬೇಕಂತ ಇದ್ದರೆ ನೋಡೋಣ ಅದೇನಂತ. ಓಕೆ, ಸೊ ಇದರಲ್ಲಿ ಟ್ಯಾಬ್ ಅಂತ ಪ್ರೆಸ್ ಮಾಡ್ತಾ ಹೋದರೆ ರೋಸ್ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ. ನೀವು ಸೀರಿಯಲ್ ನಂಬರು ಈ ಕಾಲಮನ್ನು ಕ್ಲಿಕ್ ಮಾಡಿ ನಂಬರಿಂಗ್ ಅಂತ ಮಾಡಿದರೆ ಆಲ್ರೆಡಿ ನಂಬರ್ ಆಗುತ್ತೆ ತಾನೇ. ಇದು ರೋ ವಿಡ್ತ್ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೆಕ್ಷನ್ಗೆ ಎಷ್ಟು ದೊಡ್ಡದು ರೋ ಬೇಡ, ಕಾಲಮ್ ಬೇಡ, ನಂಬರ್ ಆಫ್ ಡೇಸ್ಗೂ ಅಷ್ಟು ಬೇಡ. ಓಕೆ, ಈಗ ಇದು ನಮ್ಮದು ಒಂದು ಗ್ರೌಂಡ್ ಇದು ರೆಡಿ ಆಗಿದೆ. ಈಗ ಆ್ಯಕ್ಟ್ ನೋಡೋಣ. ನೋಡಿ, ಆ್ಯಕ್ಟಲ್ಲಿ ನಮಗೆ ಹೇಗೆ ಗೊತ್ತಾಗುತ್ತೆ? ನಾವು ಪ್ರತಿಯೊಂದು ಸೆಕ್ಷನ್ ನೋಡ್ತಾ ಹೋಗೋದಾ? ಖಂಡಿತ ಬೇಡ. ಇದರಲ್ಲಿ ಒಂದು ಆಪ್ಷನ್ ಇದೆ, Ctrl F ಅಂತ ಪ್ರೆಸ್ ಮಾಡಿದರೆ, ಕಂಟ್ರೋಲ್ ಮತ್ತು F ಒಟ್ಟಿಗೆ ಪ್ರೆಸ್ ಮಾಡಿ ಇಲ್ಲಿ ಫೈಂಡ್ ಅಂತ ಇರುತ್ತೆ. ಅದು ನಮಗೆ ನಂಬರ್ ಆಫ್ ಡೇಸ್ ಅಂತ ಯಾವಾಗಲೂ ಹೇಗೂ ಮೆನ್ಷನ್ ಮಾಡ್ತಾರೆ ಯಾವುದೇ ಒಂದು ಸೆಕ್ಷನಲ್ಲಿ. ಅದಕ್ಕೆ ಸೊ ಡೇಸ್ ಅಂತ ಮಾಡೋಣ. ಡೇ ಅಂತ ಮಾಡಿದರೆ ನೋಡಿ, ಡೇಸ್ಗೆ 60 ಉಂಟು, 60 ಸರ್ಚ್ ರಿಸಲ್ಟ್ ಬರುತ್ತೆ. ಅದೇ ಡೇ ಅಂತ ಮಾಡಿದರೆ 155 ರಿಸಲ್ಟ್ ಬರುತ್ತೆ. ಡೇ ಅಂತ ನೋಡೋಣ ಏನು ನೋಡಿ, ಡೇ ಅಂದರೆ ಈ ಥರ ಡೇ ಕೂಡ ಬರುತ್ತೆ. 21st day of January 1972, 1st day of April, ಅದು ಡೇಟ್ ಬರುತ್ತೆ. ಸೊ ನಮಗೆ ಅದು ಬೇಡ ಆ್ಯಕ್ಚುಲಿ. ಆದರೆ ಹೌ ಮೆನಿ ನಂಬರ್ ಆಫ್ ಡೇಸ್ ರಿಕ್ವೈರ್ಡ್ ಫಾರ್ ಪರ್ಟಿಕ್ಯುಲರ್ ಥಿಂಗ್ ಅಂತ ಹಾಗೆಲ್ಲ ಕೆಲವೊಂದು ಕೊಟ್ಟಿರ್ತಾರಲ್ಲ, ಅದು ಬೇಕು. ಸೊ ಡೇಸ್ ಅಂತ ಮಾಡೋಣ. ಆವಾಗ 60 ರಿಸಲ್ಟ್ ಇದೆ. ಹಾಗಿದ್ರೆ ಅಷ್ಟು 60 ಡೇಸ್ ನಾವು ನೋಡ್ತಾ ಹೋಗೋಣ, ಅವಶ್ಯಕತೆ ಉಂಟಾ ಇಲ್ವಾ ಅಂತ. ಅದು ನಿಮಗೆ ಬಿಟ್ಟಿದ್ದು. ಫಸ್ಟಿಗೆ ಒಂದು 2-3 ಸೆಕ್ಷನ್ ಎಕ್ಸಾಂಪಲ್ ತೋರಿಸ್ತೇನೆ ಹೇಗೆ ಮಾಡೋದು ಅಂತ. ನೋಡಿ, ಸೆಕ್ಷನ್ 82 ಫಸ್ಟ್ ರಿಸಲ್ಟ್ ಬಂದಿದೆ. ಯಾವುದಿದು? ಪ್ರೊಕ್ಲಮೇಷನ್ ಫಾರ್ ಪರ್ಸನ್ ಅಬ್ಸ್ಕಾಂಡಿಂಗ್. ಎಲ್ಲಿ ಬರುತ್ತೆ? ಇಲ್ಲಿ 30 ಡೇಸ್ ಅಂತ ಹೇಳಿ ಆಲ್ರೆಡಿ ರಿಸಲ್ಟ್ ತೋರಿಸ್ತಾ ಇದೆ. ಯಾವುದಕ್ಕೆ 30 ಡೇಸ್ ಬೇಕು? ಒಬ್ಬ ಪರ್ಸನ್ನು ಯಾರು ಅಬ್ಸ್ಕಾಂಡಿಂಗ್ ಪರ್ಸನ್ನು
ಆ ಪರ್ಸನ್ನು ಅಪೇರ್ ಆಗಲಿಕ್ಕೆ ಪ್ರೊಕ್ಲಮೇಷನ್ ಹೊಡಿಸಿರ್ತಾರೆ. ಸೊ ಈ ರಿಟರ್ನ್ ಪ್ರೊಕ್ಲಮೇಷನ್ ಅದು ಎಷ್ಟು ದಿನದ್ದು ಅವಧಿಯಲ್ಲಿ ಕೊಡಬೇಕು ಅಂತ ಹೇಳಿ ಒಂದು ಪ್ರಾವಿಷನ್ ಅಷ್ಟೇ. ಸೊ ರಿಟರ್ನ್ ಪ್ರೊಕ್ಲಮೇಷನ್ ಎಷ್ಟು ದಿನ ಕೊಡಬೇಕು, ಈಗ ನೋಟಿಸ್ ಥರ, ಸಮನ್ಸ್ ಥರ, ಹಾಗೆ ರಿಟರ್ನ್ ಪ್ರೊಕ್ಲಮೇಷನ್ ಸೆಕ್ಷನ್ 82 ಎಷ್ಟು ದಿನದಲ್ಲಿ ಹಾಜರಾಗಬೇಕು ಅಂತ ಕೊಡ್ತಾರೆ. ನಾಟ್ ಲೆಸ್ ದ್ಯಾನ್ 30 days ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ನಾಟ್ ಲೆಸ್ ದ್ಯಾನ್ 30 days. ಯಾವಾಗ? ಫ್ರಮ್ ದಿ ಡೇಟ್ ಆಫ್ ಪಬ್ಲಿಷಿಂಗ್ ಸಚ್ ಪ್ರೊಕ್ಲಮೇಷನ್. ಸೊ ಇದು ಇಂಪಾರ್ಟೆಂಟು. ಇದು ಫ್ರಮ್ ವೆನ್ ಅಂತ ಇರತ್ತಲ್ಲ, ಇದು ಇಂಪಾರ್ಟೆಂಟು. ಫ್ರಮ್ ದಿ ಡೇಟ್ ಆಫ್ ಪಬ್ಲಿಷಿಂಗ್ ಸಚ್ ಅಂತ ಬೇಕಂತ ಬರ್ಕೊಳ್ಬೇಕಂತ ಇಲ್ಲ, ಪಬ್ಲಿಷಿಂಗ್ ಪ್ರೊಕ್ಲಮೇಷನ್ ಅಂತ. ಸೊ ಇದರಿಂದ ನಿಮ್ಗೆ ಏನು ಇಂಪ್ಲೈ ಆಗುತ್ತೆ, ಒಂದು ರಿಟರ್ನ್ ಪ್ರೊಕ್ಲಮೇಷನ್ ಹೊರಡಿಸಿದಾಗ ಆ ಪ್ರೊಕ್ಲಮೇಷನ್ನು 30 days ಟೈಮ್ ಕೊಡುತ್ತೆ. ಯಾರಿಗೆ? ಫಾರ್ ಪರ್ಸನ್ ಟು ಅಪಿಯರ್ ಫಾರ್ ಎಬ್ಸ್ಕಾಂಡ್ ಪರ್ಸನ್. ಈ ಅಬ್ಸ್ಕಾಂಡ್ ಪರ್ಸನ್ನು ಅಪಿಯರ್ ಆಗಲಿಕ್ಕೆ ಅಂತ ಒಂದು ರಿಟರ್ನ್ ಪ್ರೊಕ್ಲಮೇಷನ್ ಹೊರಡಿಸಿದಾಗ ಆ ರಿಟರ್ನ್ ಪ್ರೊಕ್ಲಮೇಷನ್ ಅವಧಿ ಎಷ್ಟಿರಬೇಕು? ಮಿನಿಮಮ್ಮು 30 days ಅವಧಿ ಕೊಟ್ಟು ಅದ್ರ ನಂತರ ಈ ದಿನ ನೀನು ಈ ಟೈಮಲ್ಲಿ ಅಪೇರ್ ಆಗಬೇಕು ಅಂತ ಹೇಳುವಂಥ ಒಂದು ಪ್ರೊಕ್ಲಮೇಷನ್. ಸೊ ಆ 30 days ಯಾವಾಗಲಿಂದ? ಫ್ರಮ್ ದಿ ಡೇಟ್ ಆಫ್ ಪಬ್ಲಿಷಿಂಗ್ ಪ್ರೊಕ್ಲಮೇಷನ್. ಹೀಗೆ ನೀವು ಟೈಮ್ ಲಿಮಿಟ್, ಇದು ಒಂದು ಸೆಕ್ಷನ್ 82, ಜಸ್ಟ್ ಒಂದು ಎಕ್ಸಾಂಪಲ್ಲು. ಹಾಗೆ ನೆಕ್ಸ್ಟ್ ರಿಸಲ್ಟ್ ನೋಡೋಣ. ಹೀಗೆ ಬೇರೆ ಬೇರೆ ಥರ ಇದೆ, ನೋಟಿಸ್ ಆಫ್ ಫೋರ್ಫಿಚರ್ ಆಫ್ ಪ್ರಾಪರ್ಟಿ ಹಾಗಂತಲ್ಲ. ನಾನು ಸೆಕ್ಷನ್ 125 ನೋಡೋಣ. 125 ಕೂಡ ಒಂದು ರಿಸಲ್ಟ್ ಇದೆ, ಅದು ಮೇಂಟೆನೆನ್ಸ್. 125 ತುಂಬ ಇಂಪಾರ್ಟೆಂಟ್ ಸೆಕ್ಷನ್ನು. ಸೊ ಅದರಲ್ಲಿ ಏನು ಕೊಟ್ಟಿದ್ದಾರೆ ಟೈಮ್ ಲಿಮಿಟ್ಟು, ಇಲ್ಲಿ ರಿಸಲ್ಟಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಲಾಸ್ಟಿಗೆ ವಿದಿನ್ 60 days ಅಂತ ಇದೆ. ಯಾವುದ್ರ ಬಗ್ಗೆ ಇದು? ನಾನು ಡೀಟೇಲಾಗಿ ಓದ್ತಾ ಇಲ್ಲ, ಜನರಲಾಗಿ ಹೇಳ್ತಿರೋದು. ಹೀಗಿದ್ದಾಗ ಇದು ಒಂದು ಡಿಸ್ಪೋಸಲ್, ಯಾವುದೋ ಒಂದು ಅಪ್ಲಿಕೇಶನ್ದು. ಯಾವುದು? ಆ್ಯನ್ ಅಪ್ಲಿಕೇಶನ್ ಫಾರ್ ಮಂತ್ಲಿ ಅಲೋವೆನ್ಸ್. ಅದರ ಡಿಸ್ಪೋಸಲ್ ಎಷ್ಟು ದಿನದಲ್ಲಿ ಮಾಡಬೇಕು? 60 days ಅಂತ ಒಂದು ಪ್ರಾವಿಷನ್ ಇದು. ನಾನು ಎಂಟೈರ್ ಸೆಕ್ಷನ್ ಹೇಳ್ತಾ ಇಲ್ಲ, ಅದರದ್ದು ಮೀನಿಂಗ್ ಹೇಳ್ತಾ ಇಲ್ಲ, ಎಕ್ಸ್ಪ್ಲನೇಷನ್ ಮಾಡ್ತಾ ಇಲ್ಲ. ಜಸ್ಟ್ ರಿಸಲ್ಟ್ ಹೇಗೆ, ಆನ್ಸರ್ ಹೇಗೆ ಅಥವಾ ಒಂದು ನೋಟ್ಸ್ ಹೇಗೆ ಮಾಡ್ಕೊಳ್ಬೇಕು ಅಂತ ಒಂದು ರೆಫರೆನ್ಸಿಗೆ ಹೇಳ್ತಿರೋದಷ್ಟೇ. ಹಾಗಿದ್ರೆ ಏನು? ಸೆಕ್ಷನ್ 125 ಡಿಸ್ಪೋಸಲ್ ಎಷ್ಟು ದಿನ ಮಾಡಬೇಕು? ಡಿಸ್ಪೋಸಲ್ ಆಫ್ ಇಂಟರಿಮ್ ಅಪ್ಲಿಕೇಶನ್ ಫಾರ್ ಮೇಂಟೆನೆನ್ಸ್ ಎಷ್ಟು ದಿನದಲ್ಲಿ ಮಾಡಬೇಕು? ವಿದಿನ್ 60 days. ಆ ವಿದಿನ್ ಅಂತ ಇದ್ದರೆ ಅದು ಬರ್ಕೊಳ್ಳಿ, ಯಾಕಂದರೆ ಅದು ಇಂಪಾರ್ಟೆಂಟ್. ವಿದಿನ್ 60 days. ಯಾವಾಗಲಿಂದ? ಫ್ರಮ್ ದಿ ಡೇಟ್ ಆಫ್ ಸರ್ವಿಸ್ ಆಫ್ ನೋಟಿಸ್ ಆಫ್ ಅಪ್ಲಿಕೇಶನ್ ಟು ಸಚ್ ಪರ್ಸನ್. ಫ್ರಮ್ ದಿ ಡೇಟ್ ಆಫ್ ಸರ್ವಿಸ್ ಆಫ್ ನೋಟಿಸ್ ಆಫ್ ಅಪ್ಲಿಕೇಶನ್ ಟು ಸಚ್ ಪರ್ಸನ್. ಯಾವಾಗ ಅಪ್ಲಿಕೇಶನ್ ಸರ್ವ್ ಆಗಿದೆ ಅಲ್ಲಿಂದ 60 ದಿನದೊಳಗೆ ಇದು ಇಂಟರಿಮ್ ಅಪ್ಲಿಕೇಶನ್ದು ಡಿಸ್ಪೋಸಲ್ ಮಾಡಬೇಕು ಅಂತ ಹೇಳುವಂಥ ಒಂದು ಪ್ರಾವಿಷನ್. ಓಕೆ, ನೆಕ್ಸ್ಟ್ ಹೀಗೆ ಇದೇ ಥರ ಬೇರೆ ಸೆಕ್ಷನು ಇದೆ. ನೆಕ್ಸ್ಟ್ ಅಂತ ಇದು ಸ್ಟೇಟ್ ಅಮೆಂಡ್ಮೆಂಟಲ್ಲಿ ಕೆಲವೊಂದಿರುವಂಥದ್ದು ಇದು. ನೆಕ್ಸ್ಟ್ 167 ಸೆಕ್ಷನ್ ನೋಡೋಣ. ಇದು ಡಿಟೆನ್ಷನ್ ಎಷ್ಟು ದಿನ ತನಕ ಇರ್ಬೋದು ಇನ್ವೆಸ್ಟಿಗೇಷನ್ ಆಗದೇ ಇದ್ದರೆ ಅಂತ ಹೇಳುವಂಥ ಪ್ರಾವಿಷನ್ನು. ಸೊ ಸೆಕ್ಷನ್ 167 ಇಲ್ಲಿ ತುಂಬ ಡೇಸ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಫಸ್ಟ್ ಮೇನು ಏನು ಹೇಳ್ತಾರೆ? 15 days ಬಗ್ಗೆ ಏನೋ ಹೇಳಿದ್ದಾರೆ. ಯಾವುದು? ನಾಟ್ ಎಕ್ಸೀಡಿಂಗ್ 15 days. ದ ಮ್ಯಾಜಿಸ್ಟ್ರೇಟ್ ಟು ಹೂಮ್ ಅನ್ ಅಕ್ಯೂಸ್ಡ್ ಪರ್ಸನ್ ಇಸ್ ಫಾರ್ವರ್ಡೆಡ್ ಮೇ ಅಥರೈಸ್ ದಿ ಡಿಟೆನ್ಷನ್ ಆಫ್ ದಿ ಅಕ್ಯೂಸ್ ಇನ್ ಸಚ್ ಕಸ್ಟಡಿ ಫಾರ್ ಎ ಟರ್ಮ್ ನಾಟ್ ಎಕ್ಸೀಡಿಂಗ್ 15 days. 15 ದಿನಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಇಲ್ಲ. ಹಾಗಿದ್ರೆ ಏನು? ಡಿಟೆನ್ಷನ್ ಅಂಡ್ ಇದರಲ್ಲಿ ಡಿಟೆನ್ಷನ್ ಆಫ್ ಅಕ್ಯೂಸ್ಡ್ ಎಷ್ಟು? ಮ್ಯಾಕ್ಸಿಮಮ್ 15 days ಅಲ್ವಾ? ಆದರೆ ಎಕ್ಸೆಪ್ಷನ್ಸ್ ಕೂಡ ಇದೆ. ಸೊ ಅಥವಾ ನಾಟ್ ಎಕ್ಸೀಡಿಂಗ್ ಅಂತಲೇ ಹಾಕಿ ಬೇಕಿದ್ರೆ, ನಾಟ್ ಎಕ್ಸೀಡಿಂಗ್ 15 days ಇನ್ ದಿ ಹೋಲ್. ಆದರೆ ಅದಕ್ಕೆ ಕೆಲವೊಂದು ಎಕ್ಸೆಪ್ಷನ್ಸ್ ಇಲ್ಲಿ ನಾವು ಕಾಣ್ಬೋದು. ದ ಮ್ಯಾಜಿಸ್ಟ್ರೇಟ್ ಮೇ ಅಥರೈಸ್ ಡಿಟೆನ್ಷನ್ ಎಕ್ಸೀಡಿಂಗ್ ಆರ್ ಬಿಯಾಂಡ್ 15 days ಅಂತ ಇದೆ. ಯಾವಾಗ? ವೆನ್ ಈ ಸ್ಯಾಟಿಸ್ಫೈಡ್ ದ್ಯಾಟ್ ಅಡಿಕ್ವೇಟ್ ಗ್ರೌಂಡ್ಸ್ ಎಕ್ಸಿಸ್ಟ್ ಅಂತ. ಹಾಗಿದ್ರೆ ಇದರದ್ದೇ ಕಂಟಿನ್ಯೂಯೇಷನ್ ಉಂಟು. ನಾವು 4 ಅನ್ನು ತೆಗೆಯೋಣ. ಇದರದ್ದೇ ಅಥರೈಸ್
more than 15 days. ಯಾವಾಗ? when adequate grounds are there. ಅಲ್ವಾ? ಹೀಗೆ ಇದು ಈ ಕಾಲಮಲ್ಲಿ ಬರಬೇಕು. ಇಲ್ಲಿ ಪೇಸ್ಟ್ ಮಾಡ್ತಾನೆ. ಸೊ 15 ಡೇಸ್ ಒಳಗಾದರೆ ಒಂದು, 15 ಡೇಸ್ಗಿಂತ ಜಾಸ್ತಿ ಆದರೆ ಇನ್ನೊಂದು ಅಂತ. ಆದರೆ ಅದಕ್ಕೂ ಸ್ವಲ್ಪ ಉಂಟು. ಏನಂತ ಇದೆ? ಬಟ್ ನೋ ಮ್ಯಾಜಿಸ್ಟ್ರೇಟ್ ಶಾಲ್ ಆಥರೈಸ್ ದ ಡಿಟೆನ್ಷನ್ ಆಫ್ ದಿ ಅಕ್ಯೂಸ್ ಪರ್ಸನ್ ಕಸ್ಟಡಿ ಫಾರ್ ಅ ಟೋಟಲ್ ಪೀರಿಯಡ್ ಎಕ್ಸೀಡಿಂಗ್ 90 ಡೇಸ್ ಅಥವಾ 60 ಡೇಸ್. ಎರಡು ಥರ ಪಾಸಿಬಿಲಿಟಿ ಇರುತ್ತೆ. ಒಂದು 90 ಡೇಸ್ ಆಗ್ಬೋದು ಅಥವಾ 60 ಡೇಸ್ ಆಗ್ಬೋದು. 90 ಡೇಸ್ ಯಾವಾಗ ಆಗುತ್ತೆ? ಇಲ್ಲೇ ಬರೆಯೋಣ. 90 ಡೇಸ್ ಒಫೆನ್ಸ್ ಪನಿಷಬಲ್ ವಿತ್ ಡೆತ್ ಇಂಪ್ರಿಸನ್ಮೆಂಟ್ ಲೈಫ್. ಹೇಗೆ ಅಂದರೆ ಒಂದು ಡೆತ್ ಇರಬೇಕು. ಒಫೆನ್ಸ್ ಹೇಗಿರಬೇಕು? ಯಾವ ಒಫೆನ್ಸಲ್ಲಿ ಅವರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಆ ಒಫೆನ್ಸ್ ಯಾವ ಥರ ಪನಿಷಬಲ್ ಇರಬೇಕು? ಒಂದು ಡೆತ್ ಅಥವಾ ಲೈಫ್ ಆರ್ ಇಂಪ್ರಿಸನ್ಮೆಂಟ್ ಫಾರ್ 10 years. ಇಷ್ಟು ಶಾರ್ಟಾಗಿ ಬರ್ಕೊಂಡ್ರೆ ಸಾಕಾಗತ್ತೆ. ಅಥವಾ 60 ಡೇಸ್ ಅಂತಲೂ ಇದೆ. 60 ಡೇಸ್ ಯಾವಾಗ? ಎನಿ ಅದರ್ ಒಫೆನ್ಸ್. ಎನಿ ಅದರ್ ಒಫೆನ್ಸ್ ಅಂದರೆ ಈ ಮೇಲೆ ಹೇಳಿದ್ದು ಉಂಟಲ್ಲ, ಡೆತ್, ಲೈಫ್ ಇಂಪ್ರಿಸನ್ಮೆಂಟ್ ಫಾರ್ 10 years ಅಂತ. ಅದು ಬಿಟ್ಟು ಉಳಿದ ಯಾವುದೇ ಒಫೆನ್ಸ್ ಇದ್ದರೂ 60 ಡೇಸ್ಗಿಂತ ಜಾಸ್ತಿ ಆಗಲಿಕ್ಕೆ ಇಲ್ಲ ಅಂತ ಹೇಳ್ತಾರೆ. ಓಕೆ, ಸೊ ಇದು ಹೀಗೆ ಜನರಲ್ ಆಗಿ ಹೇಳುವಂತಹ ಒಂದು ಸೆಕ್ಷನ್ಸ್ ಇದು. ಹಾಗೆ ನೀವು ಇಲ್ಲಿ ಬೇರೆ ಬೇಕಾದಷ್ಟು ಈಗ ನೆಕ್ಸ್ಟ್ ಅಂತ ಮಾಡ್ತಾ ಹೋದರೆ ಇನ್ನೂ ಬೇಕಾದಷ್ಟು ಡೇಸ್, ಟೈಮ್ ಲಿಮಿಟ್ ಎಲ್ಲ ಸಿಗತ್ತೆ. ಟೈಮ್ ಟು ಈಗ ಸಿವಿಲ್ ಪ್ರೊಸೀಜರ್ ಕೋಡಲ್ಲಿ ರಿಟರ್ನ್ ಸ್ಟೇಟ್ಮೆಂಟ್ಗೆ ಎಷ್ಟು ಡೇಸ್ ಫೈಲ್ ಮಾಡಬೇಕು, ಅಥವಾ ನೋಟಿಸು ಸಮನ್ಸ್ ಎಷ್ಟು ದಿನ ಇರಬೇಕು, ಎಕ್ಸ್ಪರ್ಟ್ ಡಿಗ್ರಿ ಆದರೆ ಎಷ್ಟು ದಿನಗಳು ಸೆಟ್ ಮಾಡಬೇಕು, ಅದೆಲ್ಲ ಡೇಸಲ್ಲೇ ಬರೋದು. ಸೊ ಅದನ್ನು ಕೂಡ ನೀವು ಮಾಡಿ ನೋಡ್ಬೋದು. ಓಕೆ, ಸ್ಟೇಟ್ ಅಮೆಂಡ್ಮೆಂಟ್ ಇದ್ದರೆ ಬೇರೆ ಥರ ಸ್ಟೇಟ್ ಅಮೆಂಡ್ಮೆಂಟ್ಸ್ ಬರುತ್ತೆ. ಸೊ ನಾನೀಗ ಜಸ್ಟ್ ಒಂದು 3 ಸೆಕ್ಷನ್ ನಿಮಗೆ ರ್ಯಾಂಡಮ್ ಆಗಿ ತೋರಿಸಿದ್ದು ಹೇಗೆ ಮಾಡ್ಕೊಳ್ಬೋದು, ಅದು ಎಕ್ಸೆಪ್ಷನ್ ಹೇಗಿರುತ್ತೆ ಅಂತ ಹೇಳಿ. ನಿಮಗೆ ಹೊಸ ಹೊಸ ಐಡಿಯಾ ಇದ್ದರೆ ಅದು ಕೂಡ ಮಾಡ್ಬೋದು. ಈಗ ಇಲ್ಲಿ ಈ ಒಂದು ಲಾಸ್ಟ್ ಕಾಲಮ್ ಉಂಟಲ್ಲ, ಇದ್ರಲ್ಲಿ ನಾನು ಏನು ಬರೀಲಿಲ್ಲ. ಬೇಕಿದ್ರೆ ಇಲ್ಲಿ ಎಕ್ಸ್ಟ್ರಾ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಬರ್ಕೊಳ್ಬೋದು. ಮ್ಯಾಜಿಸ್ಟ್ರೇಟ್ ಹ್ಯಾವಿಂಗ್ ಜ್ಯೂರಿಸ್ಡಿಕ್ಷನ್ ಅಥವಾ ಇಫ್ ನಾಟ್ ಹ್ಯಾವಿಂಗ್ ಜ್ಯೂರಿಸ್ಡಿಕ್ಷನ್ ಹಾಗಾಗತ್ತೆ, ಅವರಿಗೆ ಎಷ್ಟು ದಿನ ಟೈಮ್ ಕೊಡ್ಬೋದು, ಆ ಥರ ಎಲ್ಲ ಬೇರೆ ಬೇರೆ ಪಾಸಿಬಿಲಿಟಿ ಮಾಡಿಕೊಂಡು ಬರಿಬೋದು. ಸೊ ಇದು CRPCಯಲ್ಲಿ ಮಾಡಿರುವಂಥ ಒಂದು ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇನ್ನಷ್ಟು ಬೇರೆ ಬೇರೆ ನೋಟ್ಸ್ ಮಾಡೋ ಟೆಕ್ನಿಕ್ಕನ್ನು ನಿಮಗೆ ಈ ಥರ ವಿಧಾನದಲ್ಲಿ ಹೇಳ್ಕೊಡ್ತೇನೆ ನನ್ನ ಮುಂದಿನ ವಿಡಿಯೋಗಳಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.